ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ, ಪೊಲೀಸ್ ಕಾನ್ಸ್ಟೇಬಲ್ ಏನು ನೇಮಕಾತಿ ನಡೀತಾ ಇದೆ. ಎಲ್ಲಪ್ಪ ಅಂತ ಅಂದರೆ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್. ಇದು ಸೆಂಟ್ರಲ್ ಗೌರ್ನಮೆಂಟ್ ಹುದ್ದೆ ಆಗಿದ್ದು, ಇದು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಡೆಲ್ಲಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ಒಂದು ಏನು ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಇರ್ತೀರ ಅವರಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದೆ. ತುಂಬ ಇಂಪಾರ್ಟೆಂಟ್ ನೇಮಕಾತಿ ಇದು ಕೂಡ. ಎಲ್ಲರೂ ಕೂಡ ತಪ್ಪದೇ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಸಂಪೂರ್ಣ ಮಾಹಿತಿನ ಈಗ ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಲ್ಲಿ ಯಾರ್ಯಾರು ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕೆ ಅಂತಂದರೆ ಮುಂದೆಯೂ ಕೂಡ ಇದೇ ರೀತಿ ನಮ್ಮ ಒಂದು ಚಾನಲಲ್ಲಿ ಫ್ರೀಯಾಗಿ ನಿಮಗೆ ಜಾಬ್ ಅಪ್ಡೇಟೆಡ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ಗಳು ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ತಾ, ಮೊದಲನೇದಾಗಿ ನೋಡಿ ಇಲ್ಲಿ ಟೋಟಲಾಗಿ ಎಷ್ಟು ಹುದ್ದೆಗಳಿದ್ದಾವೆ ಅಂತಂದರೆ 7545 ಹುದ್ದೆಗಳು ಇಲ್ಲಿ ನಿಮಗೆ ಕಂಡು ಬರ್ತಕ್ಕಂಥದ್ದು ಈ ಒಂದು ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಂಬತಕ್ಕಂಥ ಒಂದು ಇದರಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ನೋಟಿಫಿಕೇಷನನ್ನು ಈಗ ನಾವು ನೋಡ್ಕೊಳ್ತಾ ಹೋಗೋಣ. ಟೋಟಲಾಗಿ 7545 ಹುದ್ದೆಗಳು ಯಾವ ರೀತಿ ಭರ್ತಿ ಆಗ್ತವೆ, ಅದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳು ಇದ್ದಾವೆ, ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳು ಇದ್ದಾವೆ, ಇವೆಲ್ಲದರ ಮಾಹಿತಿಗಳನ್ನು ಇಲ್ಲೇ ಕೊಡ್ತಾ ಹೋಗ್ತೇನೆ. ಓಕೆ ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ ಕರ್ನಾಟಕ ಏನು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಆ್ಯಂಡ್ ಫೀಮೇಲ್ ಇನ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ 2025 ಅಂತ. ಇಲ್ಲಿ ಅಪ್ಲಿಕೇಶನನ್ನು ಹಾಕೋದಕ್ಕೆ ಕೊನೆಯ ದಿನಾಂಕ 22/9/2025 ಮತ್ತು ಇದರಿಂದ 21/10/2025 ಕೊನೆಯ ದಿನಾಂಕ ಆಗಿದೆ. ಈಗಾಗಲೇ ಅಂದರೆ ನಿನ್ನೆ ಇದು ಓಪನ್ ಆಗಿದೆ. ಓಕೆನಾ, 22ನೇ ತಾರೀಕು ಅಂದರೆ ನಿನ್ನೆ ಓಪನ್ ಆಗಿದೆ. ಲಾಸ್ಟ್ ಡೇಟ್ 21ನೇ ತಾರೀಕು. ನೆಕ್ಸ್ಟ್ ಮಂತ್ ಒಂದು ತಿಂಗಳು ಟೋಟಲಾಗಿ ಇಲ್ಲಿ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಇದಕ್ಕೆ ಅಪ್ಲಿಕೇಶನನ್ನು ಹಾಕೋದಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಫೀ ಪೇಮೆಂಟ್ ಮಾಡೋದಕ್ಕೆ 21ನೇ ತಾರೀಕು ಕೊನೆಯ ದಿನಾಂಕ ಇರ್ತದೆ. ಆನ್ಲೈನ್ ಪೇಮೆಂಟ್ ಕೂಡ ಮಾಡೋದಕ್ಕೂ ಕೂಡ 22ನೇ ತಾರೀಕು ಇರ್ತದೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಏನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ 29 ಅದರಿಂದ 31ನೇ ತಾರೀಕು ಅಂದರೆ ನೆಕ್ಸ್ಟ್ ತಿಂಗಳು 29ರಿಂದ 31ನೇ ತಾರೀಕು ತನಕ ಬಿಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಟೆಂಟೇಟಿವ್ ಶೆಡ್ಯೂಲ್ ಆಫ್ ಎಕ್ಸಾಮಿನೇಷನ್ ಯಾವಾಗ ಇರ್ಬೋದಪ್ಪ ಅಂತ ಅಂದರೆ ಡಿಸೆಂಬರ್ 2025 ಅಥವಾ ಜನವರಿ 2026ರಲ್ಲಿ ಈ ಒಂದು ಪರೀಕ್ಷೆ ಇರ್ತದೆ. ಇದನ್ನು ನೀವು ನೋಡ್ಬೋದು. ಮತ್ತು ಇಲ್ಲಿ ಟೋಲ್ ಫ್ರೀ ನಂಬರ್, ಹೆಲ್ಪ್ಲೈನ್ ನಂಬರನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಹೇಳಿದೆ ಅಪ್ಲಿಕೇಶನನ್ನು ಫಿಲ್ ಮಾಡೋದಕ್ಕೆ ಯಾವ ರೀತಿ ನೋಡೋಣ ಅಂತ. ಅದಕ್ಕೂ ಮುಂಚೆ ಈಗ ವೇಕೆನ್ಸಿನ ನೋಡ್ಕೊಳ್ಳೋಣ. ಬೇಸಿಕ್ ಪೇ ಲೆವೆಲ್ ನೋಡಿ 21,700 ರೂಪಾಯಿಂದ 69,100 ರೂಪಾಯಿ ಇಲ್ಲಿ ಇರ್ತದೆ. ಇದು ಗ್ರೂಪ್ ಸಿ ಹುದ್ದೆ ಇಲ್ಲಿ ಆಗಿರ್ತದೆ. ನೋಡಿ, ಇಲ್ಲಿ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಹುದ್ದೆಗಳು ಎಷ್ಟಿದ್ದಾವೆ ಅಂತಂದರೆ ಇಲ್ಲಿ ಟೋಟಲಾಗಿ ಇಲ್ಲಿ 4,408 ಹುದ್ದೆಗಳಿದ್ದಾವೆ. ಹಾಗೆ ವುಮೆನ್ಸ್ ಅಥವಾ ಏನು ಫಿಮೇಲ್ ಎಂಪ್ಲಾಯೀಸ್ಗಳಿಗೆ 2,496 ಹುದ್ದೆಗಳಿದ್ದಾವೆ. ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಆ್ಯಂಡ್ ಅದರ್ಸ್ ಅಂತ ಕೊಟ್ಟಿದ್ದಾರೆ. ಇವರಿಗೆ 285 ಹುದ್ದೆಗಳು ಇಲ್ಲಿ ಇದ್ದಾವೆ. ಮತ್ತು ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲಿ ಕಮಾಂಡೋ ಅಂತ ಕೊಟ್ಟಿದ್ದಾರೆ 376 ಹುದ್ದೆಗಳು. ಹಾಗೆ ಫಿಮೇಲ್ ಅಂತ ಈಗಾಗಲೇ ಹೇಳಿದೆ 2,496. ಟೋಟಲಾಗಿ 7,565 ಹುದ್ದೆಗಳು ಇಲ್ಲಿ ನಿಮಗೆ ಸಿಗ್ತವೆ. ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಸಂಪೂರ್ಣವಾಗಿ ನೋಟಿಫಿಕೇಷನ್ನ ಕರೆಕ್ಟಾಗಿ ಒಂದ್ಸಲಿ ಓದ್ಕೊಳ್ಳಿ. SC/ST ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ, OBC ಅವರಿಗೆ 3 ವರ್ಷ ಇದೆ. ಅದೇ ರೀತಿಯಲ್ಲಿ ಯಾವ ಬೇರೆ ಕೆಟಗರಿ ಇದೆ ಅವರಿಗೆಲ್ಲರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಮತ್ತು ಈ ಒಂದು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೀವೇನಾದರೂ ಕೇಳಿದರೆ ಎಲ್ಲರೂ ಕೂಡ ಮೊದಲನೇದಾಗಿ ಎಲ್ಲರೂ ಕೂಡ ನೀವು ಕಮೆಂಟ್ ಮಾಡಿ ಈ ಒಂದು ಅಪ್ಲಿಕೇಶನನ್ನು ಹಾಕೋದು ಹೇಗೆ ಅಂತ. ಅದನ್ನು ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೇನೆ ಫ್ರೀಯಾಗಿ. ಓಕೆನಾ. ವಿಡಿಯೋ ಯೂಸ್ಫುಲ್ ಆಯಿತಾ? ವಿಡಿಯೋ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.